ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಿದ್ದೀನಿ. ನಮ್ಮದು ಎಜುಕೇಷನ್ ಕನ್ನಡ ಆಗಿರುವುದರಿಂದ ಅರ್ಥಶಾಸ್ತ್ರದ ಕ್ವಶನ್ ಪೇಪರ್ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಇದು ಬ್ಯಾಕ್ ಇಯರ್ ಕ್ವಶನ್ ಪೇಪರ್, ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿರುತ್ತೆ ನೋಡಿ. ಹಲವಾರು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದ್ರೆ ಹಾಕಿ ಅಂತ. ಹಾಗಾಗಿ ಇದರಲ್ಲಿ ಉತ್ತರ ಸಹಿತವಾಗಿ ನಿಮಗೆ ತಿಳಿಸ್ಕೊಡಿದ್ದೀನಿ ನೋಡಿ. ಹಾಗಾದ್ರೆ ನೋಡ್ತಾ ಹೋಗೋಣ ಬನ್ನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ. 1 ಅಂಕದ ಪ್ರಶ್ನೆಗಳು. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯ ತುಷ್ಟಿಗುಣವನ್ನು ಇದರಲ್ಲಿ ವ್ಯಕ್ತಪಡಿಸುತ್ತದೆ ಅಂದರೆ ಇದಕ್ಕೆ ಆನ್ಸರ್ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸ್ತಿದೆ. ಆನ್ಸರ್ ಸಿ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಎರಡನೇ ಕ್ವಶನ್ ನೋಡಿ. TFCU 100 ರೂಪಾಯಿಗಳು ಮತ್ತು TVCU 125 ರೂಪಾಯಿಗಳಾದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ ನೋಡಿ, 225 ರೂಪಾಯಿ. ಇದು ಸರಿಯಾದ ಉತ್ತರ ಆಗಿರುತ್ತೆ. ಅದೇ ಮಹಾ ಆರ್ಥಿಕ ಕುಸಿತದ ವರ್ಷ 3ನೇ ಕ್ವಶನ್ಗೆ ಆನ್ಸರ್ 1929 ಆಗಿರುತ್ತದೆ ನೋಡಿ. ಅದೇ 4ನೇ ಕ್ವಶನ್ಗೆ ಬಂದ್ಬಿಟ್ಟು ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತವೆ ಅಂತ ಬಂದಾಗ ಇದಕ್ಕೆ ಆನ್ಸರ್ ಬಿ ಆನ್ಸರ್ ಹೂಡಿಕೆ ಕರೆಕ್ಟ್ ಆಗಿರುತ್ತೆ ನೋಡಿ. ಅದೇ 5ನೇ ಕ್ವಶನ್ಗೆ ನೋಡ್ತಾ ಹೋಗೋಣ. ಅನುಭೋಗಿಗಳು ಮತ್ತು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತೇವೆ ಅಂತ ಬಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತಲೇ ಕರಿಬಹುದು. ಅದೇ ರೀತಿಯಾಗಿ ಬಿಟ್ಟ ಸ್ಥಳವನ್ನು ಸಹಿತವಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. 6ನೇ ಕ್ವಶನ್ ಬಂದ್ಬಿಟ್ಟು ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರವನ್ನು ಸರ್ಕಾರ ಕೈ ತೆಗೆದುಕೊಳ್ಳುತ್ತದೆ ಅಂತಲೇ ಹೇಳ್ಬೋದು. ಅದೇ 7ನೇ ಕ್ವಶನ್ ಬಂದ್ಬಿಟ್ಟು ಬೆಲೆ ಪಡೆಯುವ ವರ್ತನೆಯು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ವಿಭಿನ್ನ ಗುಣಲಕ್ಷಣವಾಗಿದೆ ಅಂತಲೇ ಹೇಳ್ಬೋದು. ಅದೇ 8ನೇ ಕ್ವಶನ್ ನೋಡ್ತಾ ಹೋಗೋಣ. ಮೌಲ್ಯವರ್ಧಿತ ವಿಧಾನವು ಉತ್ಪನ್ನ ವಿಧಾನದ ಪರ್ಯಾಯ ಹೆಸರಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 9ನೇ ಕ್ವಶನ್ ಬಂದ್ಬಿಟ್ಟು RBI ಆಗಿರುತ್ತೆ. 10ನೇ ಕ್ವಶನ್ ಭಾರತದಲ್ಲಿ ಹಣಕಾಸಿನ ವರ್ಷವು ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಹೊಂದಿಸಿ ಬರೆಯಲು ಸಹಿತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 11ನೇ ಕ್ವಶನ್ ಮಾದರಿ ಅರ್ಥಶಾಸ್ತ್ರ ಅಂತಂದ್ರೆ ಕಾರ್ಯತಂತ್ರಗಳ ಮೌಲ್ಯಮಾಪನ, ಕೂಲಿ ದರ, VMPL ಅಂತಿದೆಯಲ್ಲ ಅದು ಆನ್ಸರು. ಗೃಹ ಕೃತ್ಯ ಅಂತ ಬಂದಾಗ ಇದಕ್ಕೆ 3ನೇ ಆನ್ಸರ್ ಹಣರಹಿತ ವಿನಿಮಯ ಅಂತಲೇ ಹೇಳ್ಬೋದು. M3 M4 ಅಂತ ಬಂದಾಗ ವಿಶಾಲ ಹಣ, ಕಚ್ಚಾ ಸರಕುಗಳು ಅಂತ ಬಂದಾಗ ಮಧ್ಯವರ್ತಿ ಸರಕು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ನೋಡಿ. ಅದೇ ರೀತಿಯಾಗಿ ಈ ಮಾಹಿತಿ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊಂತಿದ್ದೀನಿ ನಿಮಗೆ. ಅದೇ ರೀತಿಯಾಗಿ 1 ಅಂಕದ ಪ್ರಶ್ನೆ ನೋಡ್ತಾ ಹೋಗೋಣ. 12ನೇ ಕ್ವಶನ್ ಮಾರುಕಟ್ಟೆ ಆರ್ಥಿಕತೆ ಒಂದು ಉದಾಹರಣೆ ಕೊಡಿ ಅಂತ ಬಂದಾಗ ಬೇಡಿಕೆ ಹೆಚ್ಚಾದಾಗ ಬೆಲೆ ಏರುತ್ತದೆ ಮತ್ತು ಪೂರೈಕೆ ಕಡಿಮೆ ಆದಾಗ ಬೆಲೆಯನ್ನು ಇನ್ನಷ್ಟು ಏರುತ್ತದೆ ಅಂತಲೇ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ 13ನೇ ಕ್ವಶನ್ ನೀವೇ ನೋಡಿಕೊಳ್ಳಿ. 14ನೇ ಕ್ವಶನ್ CPI ಅಂತಂದ್ರೆ ಗ್ರಾಹಕ ಬೆಲೆ ಸೂಚ್ಯಂಕ ಎಂದರ್ಥವಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಫುಲ್ ಫಾರ್ಮ್ ಆಗಿರುತ್ತೆ ನೋಡಿ, ಫುಲ್ ಫಾರ್ಮ್. 15ನೇ ಕ್ವಶನ್ ಪ್ರಾಥಮಿಕ ಕೊರತೆ ಎಂದರೇನು ಅಂತಂದಾಗ ಇದಕ್ಕೆ ಸರಿಯಾದ ಉತ್ತರ ಕೋಶೀಯ ಕೊರತೆಯಲ್ಲಿ ಸಾರ್ವಜನಿಕ ಸಾಲದ ಮೇಲೆ ಬಡ್ಡಿಯನ್ನು ಕಳೆದರೆ ಅದು ಏನು ಉಳಿತಲ್ಲ ಅದೇ ಪ್ರಾಥಮಿಕ ಕೊರತೆ ಅಂತಲೇ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ಕೇಳ್ಬೋದು. ಇದು ಕ್ವಶನ್ ಆಗಿರುತ್ತೆ ನೋಡಿ. 16ನೇ ಕ್ವಶನ್ ಇದಕ್ಕೆ ಉತ್ತರ ಸಹಿತವಾಗಿ ನಾನು ಇಲ್ಲಿ ಕೆಳಗಡೆ ಬರೆದಿರ್ತೀನಿ ನೋಡಿ. ಜಗತ್ತಿನ ಇತರ ರಾಷ್ಟ್ರಗಳೊಂದಿಗೆ ಸರಕು ಮತ್ತು ಸೇವೆಗಳ ಹಾಗೂ ಹಣಕಾಸು ಸಂಬಂಧಿತ ಆರ್ಥಿಕ ವ್ಯವಹಾರ ಸಂಬಂಧವನ್ನು ಹೊಂದಿರುವ ಆರ್ಥಿಕ ವ್ಯವಸ್ಥೆ ಎಂದು ಕರೆಯುತ್ತಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಅದೇ ರೀತಿಯಾಗಿ ನೋಡಿ, ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಿದ್ದೀನಿ. ಮತ್ತು ಮುಂದೆ ಬರುವ ಕ್ವಶನ್ಸ್ ಅಥವಾ ಕ್ವಶನ್ ಪೇಪರ್ ಯಾವುದೇ ರೀತಿಯಾಗಿ ಕೂಡ ನಿಮಗೆ ಬೇಕಿದ್ರೂ ಕೂಡ ಖಂಡಿತ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಾಗಿ ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದು 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಿದೆ. ನೀವು ಕ್ವಶನ್ ನೋಡ್ತಾ ಹೋಗ್ಬೋದು. ಕ್ವಶನ್ಗೆ ನೀವೇ ಆನ್ಸರ್ ನೋಡ್ತಾ ಹೋಗಿ, ಯಾಕಂದರೆ ಲಾಂಗ್ ವಿಡಿಯೋ ಆಗುತ್ತೆ. ಆದ ಕಾರಣ ನೀವೇ ನೋಡ್ತಾ ಹೋಗಿ ಕ್ವಶನ್ಸ್ನ ತಕ್ಕೊಳ್ಳಿ, ಬರ್ಕೊಂಡು ಹೋಗಿ ಅಂತಲೇ ಹೇಳಲು ಇಷ್ಟಪಡ್ತೀನಿ. ಮತ್ತು ನಿಮ್ಗೇನಾದರೂ ಕ್ವಶನ್ಸ್ ಡೌಟ್ ಇದ್ದರೆ, ಯಾವುದೇ ರೀತಿಯಾಗಿ ಕ್ವಶನ್ಸ್ ಡೌಟ್ ಇದ್ದರೆ ಕ್ವಶನ್ ನಂಬರ್ ಆಗಿ ಅದಕ್ಕೆ ನಾನು ಆನ್ಸರ್ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು 27ನೇ ಕ್ವಶನ್. ಈ ಕ್ವಶನ್ ಹೋದ ಸಲ ಕೇಳಿದರೆ ಈ ಸಲ ಕೇಳುವ ಚಾನ್ಸಸ್ ಬಂದ್ಬಿಟ್ಟು ಉತ್ಪಾದನೆ ಸಾಧ್ಯತೆ ಗಡಿ. ಈ ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ಅದೇ ಈ ಕೋಷ್ಟಕನು ಸಹಿತವಾಗಿ ನೋಡಿ. ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಕೋಷ್ಟಕವಾಗಿರುತ್ತೆ. ಪ್ರತಿಯೊಂದು ಕ್ವಶನ್ಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಹೋಗಿ. ಖಂಡಿತವಾಗಿಯೂ ಈ ಕ್ವಶನ್ ಪೇಪರ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನೀವೇನಾದರೂ ಯಾವುದೇ ರೀತಿಯಾಗಿ ಕ್ವಶನ್ಸ್ ಡೌಟ್ ಇದ್ರೂ ಕೂಡ ಕಾಮೆಂಟ್ ಮಾಡಿ. ಆ ಕಾಮೆಂಟ್ಗೆ ಸರಿಯಾದ ಉತ್ತರ ಸಹಿತವಾಗಿ ನಾನು ಕ್ವಶನ್ ನಂಬರ್ ಸಹಿತವಾಗಿ ಕಾಮೆಂಟ್ ಮಾಡಿ ಖಂಡಿತ ತಿಳಿಸ್ಕೊಡ್ತೀನಿ. ಅದೇ ನೋಡಿ 5 ಮಾರ್ಕ್ಸ್ ಕ್ವಶನ್ಸ್ ಕೂಡ ನೋಡ್ತಾ ಹೋಗಿ. ಅದು ಕೂಡ ಇಂಪಾರ್ಟೆನ್ಸ್
ಮಾರ್ಕ್ಸೇ ಆಗಿರ್ತವೆ. ಅದೇ ರೀತಿಯಾಗಿ ಮತ್ತು ನಿಮಗೆ ಸ್ಥಿರ ವಿನಿಮಯ ದರ ಮತ್ತು ಬದಲಾಗುವ ವಿನಿಮಯ ದರ ಮತ್ತು ದೋಷಗಳು ಪಟ್ಟಿ ಮಾಡಿ. ಇದು ಕೂಡ ಇಂಪಾರ್ಟೆಂಟ್ನೇ, ಬಟ್ ಅಷ್ಟೊಂದೇನಿರಲ್ಲ. 5 ಮಾರ್ಕ್ಸ್ ಕ್ವಶನ್ಸ್ ನೋಡ್ತಾ ಹೋಗಿ. ಈ ಕೋಷ್ಟಕ ನೋಡ್ಕೊಂಡು ಹೋಗಿ, ಖಂಡಿತವಾಗಿಯೂ ಬರುವ ಚಾನ್ಸಸ್ ಕೂಡ ಜಾಸ್ತಿ ಇದೆ ಕೋಷ್ಟಕ. ಅದೇ ರೀತಿಯಾಗಿ ಈ ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತಲೇ ತಿಳ್ಕೊತಿದ್ದೀನಿ. ಹೆಲ್ಪ್ಫುಲ್ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಯಾವುದೇ ರೀತಿಯಾಗಿ ಕ್ವಶನ್ ಪೇಪರ್ ಬೇಕಿದ್ರೂ ಕೂಡ ಖಂಡಿತ ತಿಳಿಸ್ಕೊಡಿ. ನಾನು ಕೂಡ ತಿಳಿಸ್ಕೊಡ್ತೀನಿ. ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಕೊಡಿ.